ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವೇರಿಯರ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಆಸೆ ಧಾರಾವಾಹಿಯ ನಾಳಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಮುಂಚೆನೇ ತಿಳಿಸ್ಕೊಡ್ತಾ ಇದ್ದೀನಿ ನಾಳಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ಸೊ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ನಿಮಗೆಲ್ಲರೂ ಗೊತ್ತಿರ್ಬೋದು, ಮೀನಾ ಅವ್ರಿಗೆ 55 ಲಕ್ಷ ಲಾಟ್ರಿ ಹೊಡ್ತಿದೆ ಅಂತ ಸೂರ್ಯ ಅವರು ಬಂದು ಹೇಳ್ತಾರೆ. ಮನೆಯವ್ರಿಗೆ ತುಂಬ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ. ಸೊ ಆಗ ರೋಹಿಣಿ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ಏನಕ್ಕಪ್ಪ ಅಂದರೆ ಶಾಂತಿ ಅವರು ರೋಹಿಣಿ ಅವ್ರನ್ನ ಕೀಳಾಗಿ ನೋಡ್ತಾರೆ ಮೀನಾ ಅವ್ರ ಮುಂದೆ ಅಂತ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಆಗ ರೋಹಿಣಿ ಅವರು ತಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಕೇಳ್ತಾರೆ, ಸೊ ಏನು ಮಾಡೋದ ಅಂತ. ಆಗ ರೋಹಿಣಿ ಅವರ ಫ್ರೆಂಡು ಹೇಳ್ತಾರೆ, ನೀನು ನಾಳೆ ಎಲ್ಲರಿಗಿಂತ ಮುಂಚೆ ಅಂದರೆ ಸೂರ್ಯ ಹಾಗೂ ಮೀನಾಕ್ಕಿಂತ ಮುಂಚೆ 55 ಲಕ್ಷ ನಿಮ್ಮ ಅತ್ತೆ ಹತ್ರ ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ಆಗ ತುಂಬ ಗಾಬರಿ ಆಗ್ತಾರೆ ರೋಹಿಣಿಯವರು. ಅಷ್ಟೊಂದು ದುಡ್ಡು ಹೇಳ್ತಾ ಇರೋದು ಅಂತಲೂ ಸಹ ಕೇಳ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ಗಾಬರಿನೂ ಆಗಿರ್ತದೆ. ಇನ್ನೊಂದು ಸೈಡಲ್ಲಿ ಬಂದರೆ ಇಲ್ಲಿ ಶಾಂತಿಯವರು ತುಂಬ ಸಂಭ್ರಮದಿಂದ ಆಚರಿಸ್ತಾ ಇರ್ತಾರೆ. ದೇವ್ರ ಹತ್ರನೂ ಸಹ ಚೆನ್ನಾಗಿ ಬೇಡ್ಕೋತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಮನೆಯವರೆಲ್ಲ ಆಶ್ಚರ್ಯಪಟವಾಗಿ ನೋಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅವರ ಗಡ್ಡನೂ ಸಹ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ದೇವರ ಹತ್ರನೂ ಸಹ ಒಳ್ಳೆಯ ರೀತಿಯಲ್ಲಿ ಕೇಳ್ಕೊತಾ ಇರ್ತಾರೆ ಶಾಂತಿಯವರು. ಸೊ ಅದಾದ ನಂತರ ಎಲ್ಲರೂ ಸಹ ಆಶ್ಚರ್ಯ ಪಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ, ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.